ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನಲ್. ಏನೊಂದು ವಿಶೇಷವಾದ ಸುದ್ದಿ. ಇವತ್ತಿನ ದಿನ ಕೊಡಗು ಜಿಲ್ಲೆ ಕುಶಾಲನಗರ ಭಾಗದಲ್ಲಿ ಶುಂಠಿಕೊಪ್ಪದಲ್ಲಿ ಅಲ್ಲಿ ಸೇವೆ ಮಾಡ್ತಿರುವ ಪಾಸ್ಟರ್ ರಂಗಾರವರ ಅವರ ಮೇಲೆ ಯಾರೆಲ್ಲ ಸಭೆಯವರಿದ್ದಾರೆ ಅವ್ರ ಮೇಲೆಲ್ಲ ಇವತ್ತು ಆಕ್ರಮಣ ನಡೆದಿತ್ತು. ಕೆಲವರು ಸ್ಥಳೀಯರು ಅಲ್ಲಿಂದ ಹಿಂದೂ ಬಾಂಧವರು ಸ್ಥಳೀಯರು ಇವ್ರ ಮೇಲೆ ಬಂದು ಸುಳ್ಳು ಆರೋಪವನ್ನು ಮಾಡಿ ಇಲ್ಲಿ ಮತಾಂತರ ನಡೀತಾ ಇದೆ, ದೂರದಿಂದ ಬೇರೆ ಜಿಲ್ಲೆಯಿಂದ ತಮಿಳುನಾಡಿಂದ ಕರ್ಕೊಂಬಂದು ಮತಾಂತರ ಮಾಡ್ತಾ ಇದ್ದಾರೆ ಇಲ್ಲಿ, ಮತ್ತು ಇದು ಸರ್ಕಾರಿ ಜಾಗದಲ್ಲಿ ಇವರು ಚರ್ಚ್ ಕಟ್ಕೊಂಡಿದ್ದಾರೆ ಅಂಥೇಳಿ ಆರೋಪ ಮಾಡಿ ಇವತ್ತು ಸುಳ್ಳು ಕೇಸನ್ನು ಕೊಟ್ಟಿರ್ತಾರೆ. ಸ್ಟೇಷನಲ್ಲಿ FIR ಆಗಿರೋದಿಲ್ಲ, ಸುಳ್ಳು ಕೇಸನ್ನು ಕೊಟ್ಟಿರ್ತಾರೆ. ನಂತರ ಆ ಸ್ಥಳಕ್ಕೆ ಬಂದು ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ವರ್ಗದವರೆಲ್ಲ ಬಂದಿದ್ದರು ಆ ಸ್ಥಳಕ್ಕೆ. ಮತ್ತು ಪಂಚಾಯತಿಯಿಂದ ಮಾಜಿ ಪಂಚಾಯತ್ ಅಧ್ಯಕ್ಷರಂತೆ ಅವರು ಕೂಡ ಅಲ್ಲಿದ್ದರು. ಮತ್ತು ಬೇರೆ ಬೇರೆ ಹಿಂದೂ ಮುಖಂಡರು ಕೂಡ ಇದ್ದರು. ಇನ್ನು ಬೇರೆ ಎಲ್ಲ ಆ ಭಾಗದಲ್ಲಿರುವ ಲೀಡರ್ಸ್ಗಳು, ನಾಯಕರೆಲ್ಲ ಕೂಡ ಇದ್ದರು. ಆದರೆ ಕ್ರೈಸ್ತರು ಇಲ್ಲಿ ಅವ್ರ ಪಾಡಿಗೆ ಅವರು ಪ್ರಾರ್ಥನೆ ಮಾಡುವಂಥವ್ರು. ಆದರೆ ಇಲ್ಲಿ ಏನಾಗಿದೆ ಅಂತ ನೋಡೋಣ. ನಮಗೆ ಕಾಲ್ ಬಂದಿದ್ದ ತಕ್ಷಣ ಇಮ್ಮಿಡಿಯೇಟ್ಲಿ ನಾವು ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಫೋನ್ ಮಾಡಿ ಮಾತಾಡೋದು. ಸಬ್ ಇನ್ಸ್ಪೆಕ್ಟ್ರ್ ಅವರು ಒಂದು ಕೇಸ್ ಬಂದಿದೆ ಸರ್, ನಮಗೆ ಇದು ಕೇಸ್ ಬಂದಿದೆ, ನಾವು ನೋಡ್ತಾ ಇದ್ದೀವಿ ಸರ್, ಆ ಒಂದು ಸ್ಥಳದಲ್ಲಿ ಅದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಜಾಗ, ಅಲ್ಲಿ ಚರ್ಚ್ ಏನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವು ನೋಡ್ತೀವಿ, ತನಿಖೆ ಮಾಡಿ ಹೇಳ್ತೀವಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಕೂಡ ಬಂದಿದ್ದಿಲ್ಲ. ಆಮೇಲೆ ಭಾಳಷ್ಟು ಬ್ಯುಸಿ ಇದ್ದಾರೆ ಅಂದ್ಕೊಳ್ತೀನಿ. ಅದರ ನಂತರ ನಾನು SP ಅವ್ರಿಗೂ ಕೂಡ ಕಾಲ್ ಮಾಡಿ ಕೂಡ ವಿಚಾರಣೆ ಮಾಡಿ ಹೇಳಿದಾಗ, ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ ಸರ್, ನಾವು ನೋಡ್ತೀವಿ ಅದನ್ನು ಏನಿದೆ ಅಂತೇಳಿ, ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತ ಅವರು ಕೂಡ ಹೇಳಿದರು. ನಂತರ ಇದ್ರ ಕುರಿತಾಗಿ ಮಡಿಕೇರಿ ಆ ಭಾಗದಲ್ಲಿರುವ ಹ್ಯೂಮನ್ ರೈಟ್ಸ್ ಅವರು ಕೂಡ ಕಾಲ್ ಮಾಡಿ ಎಲ್ಲ ಮಾತಾಡಿದ್ದಾರೆ. ಜಾನ್ಸನ್ ಅವರು ಕೂಡ ಮಾತಾಡಿ ಎಲ್ಲ ವಿಷಯವನ್ನು ಹೇಳಿದರು SP ಅವರಿಗೆ. SP ಅವರು ಕೂಡ ಮಾತಾಡಿದರು. ನಂತರ ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದಾರೆ ಈ ವಿಷಯ ಕುರಿತಾಗಿ. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡೋಕ್ಕೂ ಕೂಡ SP ಅವರು ಹೇಳಿದರು ಇದನ್ನು. ನಂತರ ಅಲ್ಲಿನ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಎಲ್ಲ ಮಾಡಿದರು. ತನಿಖೆ ಮಾಡಿ ಏನು ಸಮಸ್ಯೆ ಬಗ್ಗೆ ಎಲ್ಲ ನೋಡಿದ್ದಾರೆ. ನಂತರ ಯಾವುದೇ ಒಂದು ಅಲ್ಲಿ ಚರ್ಚ್ ಯಾರು ಪ್ರೇಯರ್ ನಡೆಸ್ತಾ ಇದ್ದಾರೆ, ಓಕೆ, ಅವ್ರ ಹತ್ರ ಎಲ್ಲ ಮಾತಾಡಿ ಏನೋ ಸಮಸ್ಯೆ ಆಗದೆ ರೀತಿಯಲ್ಲಿ ಅವನ್ನ ತಮಿಳ್ನಾಡಿಂದ 100 ಜನ ಹತ್ತತ್ರ ಬಂದಿದ್ದಾರೆ. ಅಲ್ಲಿಂದ ಬಸ್ ಮಾಡ್ಕೊಂಡೆಲ್ಲ ಬಂದಿದ್ದರು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಸ್ಥಳೀಯರೆಲ್ಲ ಇದ್ದಾರೆ ಆ ವಿಡಿಯೋದಲ್ಲಿ. ಬಸ್ಸು ಇವೆಲ್ಲ ನೋಡ್ಬೋದು ನೀವು, ಓಕೆ. ನಂತರ ಅವ್ರಿಗೆ ಯಾವುದೇ ಸಮಸ್ಯೆಗಳಾಗದೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಬಸ್ಸು ಹೋಯ್ತು, ಅವ್ರ ಪಾಡಿಗೆ ಅವರು ಬಸ್ಸಲ್ಲಿ ಹೋದರು. ಯಾವುದೇ ಕೇಸ್ FIR ಯಾವುದೂ ಕೂಡ ಆಗಿರೋದಿಲ್ಲ. FIR ಆಗೋ ಎಲ್ಲ ಸಾಧ್ಯತೆಗಳು ಇತ್ತು ಇವತ್ತು, ಓಕೆ. ಆದರೆ ನಮಗೆ ಮುಖ್ಯವಾಗಿ SP ಅವರು ಈ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಯಾವುದೇ ಕೋಮು ಘರ್ಷಣೆಗಳಾಗದ ರೀತಿಯಲ್ಲಿ ಸ್ಥಳೀಯರಲ್ಲಿ ವಿಶ್ವಾಸ ಮೂಡಿಸಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ಒಂದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಅಲ್ಲಿನ ಜಾಗ, ಅಲ್ಲಿನ ಸ್ಥಳೀಯರಿಗೆ ನೋಡಿ, ಅಲ್ಲಿ ಒಂದು ಮನೆ ಇಲ್ಲ, 100 ಮನೆಗಳಿದ್ದಾವೆ. ಮತ್ತು ಹತ್ತತ್ರ ನಾನು 50 ವರ್ಷ ಅಂತ ನಮಗೆ ವಿಷಯ ಬಂದಿತ್ತು, ಆದರೆ 100 ವರ್ಷಗಳಿಂದ ಪರಂಪರೆಯಿಂದ ಈ ರಂಗ ಅನ್ನೋರು ಹತ್ತತ್ರ 100 ವರ್ಷಗಳಿಂದ ಅಲ್ಲಿದ್ದಾರೆ. ಅವರ ತಾತನ ಒಂದು ಕಾಲದಿಂದಲೂ ಕೂಡ ಅಲ್ಲಿದ್ದಾರೆ. ಮತ್ತು ಅನೇಕರು ಮನೆ ಕಟ್ಟಿದ್ದಾರೆ. ಭಾಳಷ್ಟು ಜನ ಸಮಾಜ ಕಲ್ಯಾಣಕ್ಕೆ ಲೆಟ್ರ್ಗಳನ್ನು ಕೊಟ್ಟಿರ್ತಾರೆ. ಅದು ಯಾವುದೇ ಉಪಯೋಗ ಆಗಿರೋದಿಲ್ಲ, ಇವರಿಗೆ ಹಕ್ಕುಪತ್ರಗಳು ಸಿಕ್ಕಿರೋದಿಲ್ಲ. ಇವರಲ್ಲಿ ಪ್ರೇಯರ್ ಮಾಡಿದ ಚರ್ಚ್ ಅಲ್ಲ, ಚರ್ಚ್ ಅಂತ ಎಲ್ಲೂ ಕೂಡ ಬೋರ್ಡ್ ಇಲ್ಲ, ಅದಕ್ಕೊಬ್ಬರು ಸ್ಪಾನ್ಸರ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದಾರೆ. ಮತ್ತು ಪ್ರೇಯರ್ ಮಾಡಿಸೋದು ನಡೆಯೋದಕ್ಕೆ ಅಲ್ಲಿ ಯಾವುದೇ ಚರ್ಚ್ ಅಂತ ಹೇಳಿದ್ರೆ ಒಂದು ಪರ್ಮಿಷನ್ ಬೇಕು, ಅದು ಚರ್ಚ್ ಅಲ್ಲ. ಇದು ಎಲ್ಲರ ಗಮನಕ್ಕಿರಲಿ, ಇದು ಚರ್ಚ್ ಅಲ್ಲ, ಅದು ಪ್ರೇಯರ್ ಹಾಲು, ಪ್ರೇಯರ್ ನಡೆಸ್ತಾ ಇರ್ತಾರೆ. ಇದಕ್ಕೆ ಯಾವುದೇ ಪರ್ಮಿಷನ್ ಅಗತ್ಯತೆ ಇಲ್ಲ. ಮುಖ್ಯವಾಗಿ ಇದೆಲ್ಲರ ಗಮನಕ್ಕೆ ಇರಬೇಕು. ಮತ್ತು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಸಮಾಧಾನದಿಂದ ಹೋಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಕೋಮು ಘರ್ಷಣೆಗಳಾಗಬಾರ್ದು ಯಾವತ್ತೂ ಕೂಡ. ಸ್ಥಳೀಯರಲ್ಲೂ ಕೂಡ ಅಲ್ಲಿ ನೋಡಿ, ಎಲ್ಲರೂ ಭಾಳಷ್ಟು ಜನ ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಜಾತಿಯವರು ಎಲ್ಲರೂ ಕೂಡ ಇದ್ದಾರೆ. ಮುಖ್ಯವಾಗಿ ಮುಕ್ಕಾಲು ಭಾಗ ಕ್ರಿಶ್ಚಿಯನ್ಸೇ ಇದ್ದಾರೆ ಅಲ್ಲಿ, ಓಕೆ. ಹಾಗಾಗಿ ಎಲ್ಲ ಒಮ್ಮನಸ್ಸಿನಿಂದ ಹೋಗಿ, ತೊಂದರೆ ಆಗೋದು ಬೇಡ. ಎಲ್ಲರೂ ನೀವುಗಳು ಕಟ್ಕೊಂಡಿದ್ದೀರಾ, ಅವಾಗಿಂದ ನೀವು ಕೂಡ ಇದ್ದೀರಾ. ಇವಾಗ ಯಾಕೆ ಈ ಸಮಸ್ಯೆಗಳನ್ನು ಮಾಡ್ತಾ ಇದ್ದೀರಾ? ದಯವಿಟ್ಟು ಈ ಸಮಸ್ಯೆಗಳನ್ನು ಆಗದೆ ರೀತಿಯಲ್ಲಿ ನೀವು ಮೀಡಿಯಾದಲ್ಲೆಲ್ಲ ಮಾತಾಡಿರೋದು ನೋಡಿದ್ದೀನಿ. ಅಲ್ಲಿನ ಮುಖಂಡರು, ಮಾಜಿ ಪಂಚಾಯತ್ ಅಧ್ಯಕ್ಷರೆಲ್ಲ ಎಲ್ಲರೂ ಶಾಂತಿಯಿಂದ ಎಲ್ಲರೂ ಒಂದಾಗಿ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.